ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾಗಿರುವಂಥ ಲಡ್ಡು ರೆಸಿಪಿಯನ್ನ ಮಾಡಿ ತೋರಿಸ್ತೀನಿ. ಈ ಉಂಡೆಗೆ ನಾನು ಸಕ್ಕರೆ ಆಗಲಿ, ಬೆಲ್ಲ ಆಗಲಿ ಏನೂ ಹಾಕ್ತಾ ಇಲ್ಲ. ತುಂಬಾನೇ ಹೆಲ್ದಿ ಆಗಿರುವಂಥ ಲಡ್ಡು ರೆಸಿಪಿ ಇದು. ಈ ಲಡ್ಡು ರೆಸಿಪಿ ಹೆಲ್ದಿ ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ಲ ಡ್ರೈ ಫ್ರೂಟ್ಸನ್ನು ಬಳಸಿ ಮಾಡುವಂಥ ಲಡ್ಡು ರೆಸಿಪಿ ಇದು. ಈ ಲಡ್ಡುವನ್ನು ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಏನೂ ಕಷ್ಟ ಇಲ್ಲ ಈ ರೆಸಿಪಿ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನಾನು 1 ಕಪ್ಪಿನಷ್ಟು ಬಾದಾಮನ್ನ ಹುರ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಅಂದ್ರೆ 1 ರಿಂದ 2 ನಿಮಿಷ ಬೇಕು ನಿಮ್ಗೆ ಬಾದಾಮ್ ಹುರ್ಕೊಳ್ಳಿಕ್ಕೆ. ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂತ ಹೇಳುವಾಗ ನೀವು ಅರ್ಧ ಕಪ್ಪಿನಷ್ಟು ವಾಲ್ನಟ್ ಹಾಕೊಳ್ಳಿ, ಕ್ಯಾಶ್ಯೂಸ್‌ನ ಹಾಕೊಳ್ಳಿ ಅರ್ಧ ಕಪ್ಪು, ಆಮೇಲೆ 1/4 ಕಪ್ಪಿನಷ್ಟು ಪಿಸ್ತಾ, ಆಮೇಲೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಮೆಲನ್ ಸೀಡ್ಸ್ ಅಂದ್ರೆ ಸನ್‌ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಹಾಕೊಳ್ಳಿ. ಆಮೇಲೆ ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸ್ ಹೇಳ್ತೀವಲ್ಲ, ಅದು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಹಾಕೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನ 1 ರಿಂದ 2 ನಿಮಿಷ ಪುನಃ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಒಂಚೂರು ತಿನ್ನುವಾಗ ನಿಮ್ಗೆ ಚೆನ್ನಾಗಿ ಕ್ರಿಸ್ಪಿ ಅನ್ಸತ್ತೆ. ಅಷ್ಟರವರೆಗೆ ನೀವು ಮಾಡ್ಕೋಬೇಕು ಫ್ರೈ. ಈಗ ನಾನು ಅದನ್ನ ಸೈಡಲ್ಲಿ ಇಟ್ಕೊಂಡು ಅದೇ ಬಾಣಲೆಯಲ್ಲಿ 300 ಟು 400 ಗ್ರಾಮ್‌ನಷ್ಟು ಖರ್ಜೂರನ ತಕೊಂಡಿದ್ದೀನಿ. ಅಂದ್ರೆ ಡೇಟ್ಸ್ ಅನ್ನ ತಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಬ್ಲಾಕ್ ರೇಸಿನ್ಸ್ ಅನ್ನ ತಕೊಂಡಿದ್ದೀನಿ. ಅಂದ್ರೆ ಬ್ಲಾಕ್ ಕಪ್ಪು ದ್ರಾಕ್ಷಿಯನ್ನ ತಕೊಂಡು ಅದನ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಫಿಗ್ ಇದ್ರೆ ಫಿಗ್ ಕೂಡ ಹಾಕೋಬಹುದು. ಅದನ್ನೆಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಈ ಥರ ರುಬ್ಕೋಬೇಕು. ಜಾಸ್ತಿ ನಯವಾಗಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಚಿಕ್ಕ ಚಿಕ್ಕದು ಪೀಸಸ್ ನಿಮಗೆ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ತಿನ್ನುವಾಗ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಆಮೇಲೆ ಖರ್ಜೂರ ಹಾಕೋದ್ರಿಂದ ಸಾಫ್ಟ್ ಇರುತ್ತೆ. ಆಮೇಲೆ ಸಪ್ರೇಟಾಗಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಹಾಕಬೇಕಾಗಿಲ್ಲ. ತುಂಬಾ ಹೆಲ್ದಿ ವರ್ಷನ್ ಡ್ರೈ ಫ್ರೂಟ್ ಲಡ್ಡು ಇದು. ಇನ್ನೊಂದು ರೆಸಿಪಿ ಇದೇ ಥರ ಮಾಡಿ ತೋರಿಸಿದ್ದೆ. ಆದರೆ ಅದರಲ್ಲಿ ಏನು ಮಾಡಿದ್ದೆ ಅಂದರೆ ಎಲ್ಲ ಡ್ರೈ ಫ್ರೂಟ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಲಡ್ಡು ಮಾಡ್ತಾ ಇದ್ದೆ. ಇದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರೋದು. ಆದರೆ ಇದರಲ್ಲಿ ನಾನು ಈಸಿಯಾಗಿ ನಿಮಗೆ ಕ್ವಿಕ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಮಕ್ಕಳಾಗಲಿ ದೊಡ್ಡವರಾಗಲಿ ತಿನ್ಬೋದು. ಆಮೇಲೆ ಮಕ್ಕಳು ಕೆಲವರು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ, ಅಂಥವ್ರಿಗೆ ಇದು ಬೆಸ್ಟ್ ರೆಸಿಪಿ. ನನ್ನ ಮಗ ಅಂತೂ ಚಿಕ್ಕವನು ಡ್ರೈ ಫ್ರೂಟ್ಸ್ ತಿನ್ನಲಿಕ್ಕೆ ಯಾವಾಗಲೂ ನಾಟಕ ಮಾಡ್ತಾನೆ. ಸೊ ನಾನು ಇದು ಒಂದು ಲಡ್ಡುವನ್ನು ಡೈಲಿ ಕೊಡ್ತೀನಿ. ಸೊ ಈ ರೆಸಿಪಿಯನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.